ಅಧಿವೇಶನದಲ್ಲೂ ಇರಲಿಲ್ಲ, ಮನೆ ಬಳಿಯೂ ಕಾಣ್ತಾ ಇಲ್ಲ. ಕೆಆರ್ ಪುರಂ ಶಾಸಕ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬಿಕ್ಲು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರೋ ಭೈರತಿ ಬಸವರಾಜ್ ನಾಪತ್ತೆಯಾಗಿದ್ದು ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಇದರ ನಡುವೆ ಹೈಕೋರ್ಟ್ ಬಳಿಕ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಜಾಮೀನು ನೀಡಲು ನಿರಾಕರಿಸಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಹಿಂದಿತ್ತು ಕೋಟಿ ಕೋಟಿ ಮೌಲ್ಯದ ಜಮೀನು. ಬಿಕ್ಲು ಶಿವ ಕೊಲೆ ಕೇಸ್ ಜುಲೈ 15ರಂದು ಬೆಂಗಳೂರಿನಲ್ಲಿ ನಡೆದಿದ್ದ ಈ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು. ಇದೇ ಕೇಸ್ನಲ್ಲೀಗ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿದೆ. ಯಾಕಂದ್ರೆ ನಿನ್ನೆಯಷ್ಟೇ ಹೈಕೋರ್ಟ್ನಲ್ಲಿ ಶಾಸಕ ಭೈರತಿ ನಿರೀಕ್ಷಣಾ ಜಾಮೀನು ವಜಾಗೊಂಡಿತ್ತು. ಹೀಗಾಗಿ ಸಿಐಡಿ ತಂಡ ಯಾವುದೇ ಕ್ಷಣದಲ್ಲಾದರೂ ಬಿಜೆಪಿ ಶಾಸಕನನ್ನ ಬಂಧಿಸಲು ಮುಂದಾಗಿದೆ. ಆದರೆ ಬಂಧನ ಭೀತಿಯಿಂದ 3 ದಿನಗಳಿಂದ ಭೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ. ಬಿಕ್ಲು ಕೊಲೆ ಕೇಸ್, ಭೈರತಿ ಬಸವರಾಜ್ಗೆ ಬಂಧನ ಭೀತಿ. ಬಂಧನ ಭೀತಿಯಿಂದ ಪುಣೆಗೆ ತೆರಳಿದ ಭೈರತಿ ಬಸವರಾಜ್. ಹೌದು, ಬೆಳಗಾವಿಯ ಅಧಿವೇಶನಕ್ಕೆ ಅಂತ ತೆರಳಿದ್ದ ಭೈರತಿ 2 ದಿನ ಮೊದಲೇ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಬಿಜೆಪಿ ಶಾಸಕನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಇನ್ನು ಯಾವಾಗ ಅರ್ಜಿ ವಜಾಗೊಳ್ತೋ ಆಗ ಸಿಐಡಿ ತಂಡ ಭೈರತಿ ಬೆನ್ನು ಬಿದ್ದಿದೆ. ಭೈರತಿ ಬಸವರಾಜ್ ಬಂಧನಕ್ಕಾಗಿ 3 ತಂಡಗಳಾಗಿ ಅಖಾಡಕ್ಕಿಳಿದಿದ್ದಾರೆ. ಆದರೆ ಬೆಳಗಾವಿಯಿಂದ ಬಿಜೆಪಿ ಶಾಸಕ ನೇರವಾಗಿ ಪುಣೆಗೆ ಹೋಗಿದ್ದಾರೆ ಅಂತ ಹೇಳಲಾಗಿದ್ದು, ಪುಣೆಯಲ್ಲೇ ಇದ್ದಾರಾ ಅಥವಾ ಅಲ್ಲಿಂದಲೂ ಜಾಗ ಖಾಲಿ ಮಾಡಿದ್ದಾರಾ ಅನ್ನೋ ಬಗ್ಗೆ ಒಂದು ತಂಡ ತನಿಖೆ ನಡೆಸ್ತಿದೆ. ಅಷ್ಟಕ್ಕೂ ಏನಿದು ಕೊಲೆ ಪ್ರಕರಣ ಅಂತ ನೋಡೋದಾದ್ರೆ, ಇದೇ ವರ್ಷದ ಜುಲೈ 15ರಂದು ಬೆಂಗಳೂರಿನ ಹಲಸೂರು ಠಾಣೆ ವ್ಯಾಪ್ತಿಯ ಭಾರತಿ ನಗರದಲ್ಲಿರುವ ಬಿಕ್ಲು ಶಿವನ ಕೊಲೆಯಾಗಿತ್ತು. ಮನೆ ಸಮೀಪವೇ ರಾತ್ರಿ 8 ಗಂಟೆ ಹೊತ್ತಿಗೆ ದುಷ್ಕರ್ಮಿಗಳ ತಂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದು ಹಾಕಿತ್ತು. ಈ ಕೇಸ್ನಲ್ಲಿ ಶಾಸಕ ಭೈರತಿ 5ನೇ ಆರೋಪಿಯಾಗಿದ್ದಾರೆ. ಕೊಲೆ ಆರೋಪಿಗಳಾದ ಜಗ್ಗಾ, ಕಿರಣ್ ಸೇರಿ ಕೆಲ ಆರೋಪಿಗಳ ಜೊತೆ ಹಲವು ವರ್ಷಗಳಿಂದ ನಂಟು ಹೊಂದಿರೋದು ಗೊತ್ತಾಗಿದೆ. ಜಮೀನು ವಿಚಾರವಾಗಿ ಭೈರತಿ ಬಸವರಾಜ್ ಪರವಾಗಿ ಈ ಎಲ್ಲ ಆರೋಪಿಗಳು ಕೆಲಸ ಮಾಡ್ತಿದ್ರು ಎನ್ನಲಾಗಿದೆ. ಇನ್ನು ಕೊಲೆ ಪ್ರಕರಣದ ಮೊದಲ ಆರೋಪಿ ಜಗ್ಗಾ ಬೆಂಗಳೂರಿನ ಹೆಣ್ಣೂರು ರೌಡಿ ಶೀಟರ್ ಆಗಿದ್ದಾನೆ. ಜೊತೆಗೆ ಹೆಣ್ಣೂರು, ಇಂದಿರಾನಗರ, ಭಾರತಿನಗರ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಇಂಥ ಹಿನ್ನೆಲೆ ಇರೋ ಜಗದೀಶ್ ಭೈರತಿ ಬಸವರಾಜ್ಗೆ ಅತ್ಯಾಪ್ತನಾಗಿದ್ದ. ಭೈರತಿ ಬಸವರಾಜ್ ಜಮೀನು ವ್ಯಾಜ್ಯಗಳನ್ನ ಈ ಜಗ್ಗನ ಮೂಲಕ ಆಪರೇಟ್ ಮಾಡ್ತಿದ್ರು ಎನ್ನಲಾಗಿದೆ. ಆದರೆ ವಿಚಾರಣೆಯಲ್ಲಿ ಆರೋಪಿಗಳ ಪರಿಚಯನೇ ಇಲ್ಲ ಅಂತ ಭೈರತಿ ಹೇಳಿಕೆ ಕೊಟ್ಟಿದ್ರು. ಆದರೆ ಆರೋಪಿಗಳ ಜೊತೆಗೆ ನಿಕಟ ಸಂಪರ್ಕದಲ್ಲಿದ್ದ ಬಗ್ಗೆ ಫೋಟೋ ಲಭ್ಯವಾಗಿವೆ. ಹೀಗಾಗಿ ಭೈರತಿ ಕುಮ್ಮಕ್ಕಿನಿಂದಲೇ ಬಿಕ್ಲು ಶಿವನ ಕೊಲೆ ಆಗಿದೆ ಅನ್ನೋ ಆರೋಪವಿದೆ. ಭೈರತಿ ಬಸವರಾಜ್ ಬಂಧನಕ್ಕೆ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಸಿಐಡಿ ಪೊಲೀಸರ 2 ವಿಶೇಷ ತಂಡ ಹುಡುಕಾಟ ನಡೆಸಿದೆ. ಪುಣೆಗೆ ತೆರಳಿರೋ ಮಾಹಿತಿ ಇದ್ದು ಅಲ್ಲೂ ಕೂಡ ತಲಾಶ್ ನಡೆಸಲಾಗ್ತಿದೆ. ಶುಕ್ರವಾರದ ಬಳಿಕ ಭೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು, ಹೀಗಾಗಿ ಸಿಐಡಿ ಪೊಲೀಸರ 3 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ. ಈ ಮಧ್ಯೆ ನಾಪತ್ತೆಯಾಗಿದ್ರು ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಮತ್ತೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಇದಕ್ಕೆ ನಿರಾಕರಿಸಿದ ಕೋರ್ಟ್ ಅಭಿಯೋಜಕರಿಗೆ ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಇತ್ತ ಭೈರತಿ ಜಾಮೀನಿಗಾಗಿ ಪರದಾಡ್ತಿದ್ರೆ ಆತ ಇದೇ ಕೇಸ್ನ 20ನೇ ಆರೋಪಿ ಮಲಯಾಳಿ ಅಜಿತ್ನನ್ನ ಸಿಐಡಿ ವಶಕ್ಕೆ ಪಡೆದಿತ್ತು. ಆದರೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಅಜಿತ್ ಮಧ್ಯಂತರ ಜಾಮೀನು ಪಡೆದಿದ್ದಾರೆ. ರಮೇಶ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.